ವೀಕ್ಷಕರೇ ನಮಸ್ಕಾರ. ತಾವು ನೋಡ್ತಾ ಇದ್ರ A1 ನ್ಯೂಸ್ ಕನ್ನಡ. ನಾನು ನಿಮ್ಮ ಮಲ್ಲಿಕಾರ್ಜುನ್ ಬಂಡೆ. ಮಲ್ಲಿಕಾರ್ಜುನ್ ಖುಬಾ ಅವರ ರಾಜಕೀಯ ಜೀವನ ಖೇಲ್ ಖತಮ್ ದುಕಾನ್ ಬಂದ್ ಎಂದ್ಕೊಂಡಿದ್ದರು. ಆದರೆ ಅದು ಹಾಗೆ ಕಾಣಿಸ್ತಿಲ್ಲ. ಯಾಕೆಂದರೆ ಹಲವು ಏಳು ಬೀಳು ಗೆಲುವು ಸಹ ಅವರು ಕಂಡಂತಹ ಮಲ್ಲಿಕಾರ್ಜುನ್ ಖುಬಾ ಅವರು 2 ಸಲ ವಿಧಾನಸಭೆ ಪ್ರವೇಶಿಸಿ 2 ಸಲ ಸೋಲು ಕಂಡಿದ್ದಾರೆ. ಪಕ್ಷಾಂತರ ಪರ್ವ ಸಹ ಅವರು ಮಾಡಿದ್ದಾರೆ. ಆದರೆ ಬಸವ ಕಲ್ಯಾಣದಲ್ಲಿ ತನ್ನದೇ ಆದ ಪ್ರಭಾವವನ್ನು ಹೊಂದಿರುವಂತಹ ಒಂದು ರಾಜಕಾರಣಿಯಾಗಿದ್ದಾರೆ. ಮಲ್ಲಿಕಾರ್ಜುನ್ ಖುಬಾ ಅವರು ಕಳೆದ ಒಂದು ರಾತ್ರಿಯಲ್ಲಿ ಅವರೇನು ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದರು. ಆ ಹುಟ್ಟು ಹಬ್ಬವನ್ನು ನೋಡಿದರೆ ಇವತ್ತ ಅವರ ಜನಸಾಗರ, ಅವರ ಬೆಂಬಲಿಗರು ಸೇರಿದು ನೋಡಿದರೆ ಅಭಿ ಮೇರಾ ಪಿಕ್ಚರ್ ಬಾಕಿ ಹೈ, ಮೇರಾ ಖೇಲ್ ಖತಮ್ ನೈ ಹುವಾ ಎಂದು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು. ಮಲ್ಲಿಕಾರ್ಜುನ್ ಖುಬಾ ಅವರು ಮಲ್ಲಿಕಾರ್ಜುನ್ ಖುಬಾ ಅವರು ಸೋತಿರ್ಬೋದು. ಆದರೆ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಕಾರ್ಯಕರ್ತರು, ಹಿತೈಷಿಗಳು ಅವರಿಗೆ ಹೊಂದಿದ್ದಾರೆ. ಮಲ್ಲಿಕಾರ್ಜುನ್ ಖುಬಾ ಇವತ್ತು ಸೋತು ಮನೆಯಲ್ಲಿ ಕೂಡದೆ ತನ್ನದೇ ಆದ ಬಸವ ಕಲ್ಯಾಣದಲ್ಲಿ ಹಾಗಾಗಿ ಹಲವು ಸಮಸ್ಯೆಗಳ ಕುರಿತು ಸಾಮಾಜಿಕ ಜಾಲತಾಣದಾಗಲೇ ಆಗಲಿ ಹಾಗೂ ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಆಳುವ ರಾಜಕೀಯ ಮುಖಂಡರ ಅವರು ತಪ್ಪುಗಳು ತೋರಿಸುವ ಕೆಲಸ ಮಲ್ಲಿಕಾರ್ಜುನ್ ಖುಬಾ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖುಬಾ ಅವರು ಬಹಳ ಜನ ಅನ್ಕೋತಿದ್ರು ಇವತ್ತ ಮಲ್ಲಿಕಾರ್ಜುನ್ ಖುಬಾ ಅವರು ಸೋತು ಸುಣ್ಣ ಆಗಿದಾರ, ಅವ್ರಿಗೆ ಇವತ್ತ ಅವ್ರ ಮುಂದೆ ರಾಜಕೀಯ ಮುಂದೆ ಹೇಳಕ್ ಸಾಧ್ಯವೇ ಇಲ್ಲ, ಅವ್ರ ಜನ ಬೆಂಬಲ ಕಡಿಮೆ ಆಗಿದೆ ಎಂದು ಹೇಳ್ಕೊತಿದ್ರು. ಆದರೆ ಅವರ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಆ ಹುಟ್ಟು ಹಬ್ಬದ ಜನಸಾಗರ ನೋಡಿದರೆ ಮಲ್ಲಿಕಾರ್ಜುನ್ ಖುಬಾ ಸಹ ಇಷ್ಟೊಂದು ಜನ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಎಂಬುದು ಸಹ ಮಲ್ಲಿಕಾರ್ಜುನ್ ಖುಬಾರಿಗೆ ಸಹ ಆಶ್ಚರ್ಯವಾಯಿತು. ಜನಸಾಗರವೇ ಬಂದು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ತಿಳಿಸಿದ್ದು. ಎಲ್ಲಾ ರಾಜಕೀಯ ಪಕ್ಷಗಳು ಅವರು ಸೇರಿಕೊಂಡು ಇವತ್ತ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ತಿಳಿಸಿದ್ದು ನೋಡಿದರೆ ಮುಂಬರುವ ಚುನಾವಣೆಯಲ್ಲಿ ಮೇರಾ ಖೇಲ್ ಖತಮ್ ನೈ ಹುವಾ, ಅಭಿ ಪಿಕ್ಚರ್ ಬಾಕಿ ಹೈ ಎಂದು ತೋರಿಸಿ ತಮ್ಮ ಹುಟ್ಟು ಹಬ್ಬದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದು ನಾವು ನೋಡಿದ್ದೇವೆ. ಆದರೆ ಮುಂಬರುವ ಚುನಾವಣೆಯಲ್ಲಿ ಅದು ಎಷ್ಟರ ಮಟ್ಟಿಗೆ ಸತ್ಯ ಆಗ್ತದ ಎಂಬುದು ನಾವು ಹಲವು ದಿನಗಳಲ್ಲಿ ಕಾಯಬೇಕಾಗುತ್ತದೆ. ನಮಸ್ಕಾರ. ವಕೀಲರ ಸಂಘದ ಅನೇಕ ಸ್ನೇಹಿತರು ಕೂಡ ಅಡ್ವೊಕೇಟ್ ಕೂಡ ಬಂದಿದ್ದಾರೆ. ಎಲ್ಲ ವಕೀಲರಿಗೆ ಅರ್ಜುನ್ ಕನಕ ಅವರು ಕೂಡ ಸಿಂಡಿಕೇಟ್ ಸದಸ್ಯರು ಬೀದರ್ ಯೂನಿವರ್ಸಿಟಿ ಬೀದರ್ ತುಂಬಾ ಮಾಡಿದ್ದಾರೆ. ಸೂರ್ಯಕಾಂತ್ ಸಿಜಾಗಟ್ಟಿ ಅವರು ಬೀದರ್ ಮತ್ತು ಅವ್ರ ಜೊತೆಗೆ ಅನೇಕ ಗೆಳೆಯರು ಕೂಡ ಸಾಧಿಸ್ತಾರೆ.